ಹೇಮಾವತಿ ಕೆನಲ್ನಿಂದ ಯಾರಿಗೂ ಅನ್ಯಾಯವಾಗುವುದಿಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಕುಡಿಯುವ ನೀರು ಒದಗಿಸೋದೇ ನಮ್ಮ ಆದ್ಯತೆ ಅಂತ ಹೇಳಿ ತುಮಕೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್‌ಪ್ರೆಸ್ ಕೆನಾಲ್ ಕಾಮಗಾರಿ ವೀಕ್ಷಣೆಯ ಮಾಡಿದ ನಂತರದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್‌ಪ್ರೆಸ್ ಕೆನಾಲ್ನಿಂದ ಈ ಭಾಗದ ರೈತರಿಗೆ ಅನ್ಯಾಯ, ವಾಸು ವಿರೋಧ ವಿಚಾರ ಆಗಿರಬಹುದು ಅಥವಾ ಅತ್ತಾಧರಿ ಇತ್ತಾಪುಲಿ ಪರಿಸ್ಥಿತಿಯ ಬಗ್ಗೆ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ಇಡೀ ಏಷ್ಯಾದಲ್ಲೇ ಇಂತಹ ದೊಡ್ಡ ಅಕ್ವಾಟಿಕ್ ಅಂದರೆ 10 ಕಿಲೋಮೀಟರ್ ಮೇಲೆ ಏಷ್ಯಾದಲ್ಲೂ ಎಲ್ಲೂ ಕೂಡ ಮಾಡಿರಲಿಲ್ಲ. ಅಂತಹದ್ದನ್ನು ಎತ್ತಿನಹೊಳೆ ನೀರು ಕೊಡಲು ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಕೂಡ ನಮ್ಮ ಕೆಲಸವನ್ನ ನೋಡಿ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಮೊದಲು ನನ್ನ ಆದ್ಯತೆ ಕುಡಿಯುವ ನೀರು ಎಲ್ಲರಿಗೂ ಒದಗಿಸಬೇಕು ಅನ್ನೋದು. ಅದಕ್ಕೆ ಗುತ್ತಿಗೆದಾರರನ್ನ ಕರೆದು ಏನೇನು ಸಮಸ್ಯೆ ಇದೆ ಅನ್ನೋದನ್ನ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡ್ತೀವಿ. ಮೊನ್ನೆ ಕೊರಟಗೆರೆ, ದೊಡ್ಡಬಳ್ಳಾಪುರ ನಾವು ಬ್ಯಾಲೆನ್ಸಿಂಗ್ ರಿಸರ್ವ್ ವೈರ್ ಭೇಟಿ ನೀಡಿ ಪರಿಸ್ಥಿತಿಯನ್ನ ಕಣ್ಣಾರೆ ನೋಡಿದ್ದೇವೆ. ಮುಂದಕ್ಕೆ ಕ್ಯಾಬಿನೆಟ್ನಲ್ಲಿ ಏನಿದೆ ಅನ್ನೋದನ್ನು ನಾನು ಮಂಡಿಸ್ತೀನಿ. ಹೇಮಾವತಿ ಇರಬಹುದು ಅಥವಾ KRS ಇರ್ಬೋದು, ಯಾವುದೇ ಜಲಾಶಯ ಇದ್ರೂ ಮಳೆ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿಗಳ ಜೊತೆಗೆ ಮೀಟಿಂಗನ್ನು ಮಾಡಲಾಗತ್ತೆ ಅನ್ನೋದಾಗಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ತುಮಕೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಬನಿ 51% ತುಂಬಿತ್ತು, 85% ಸೊ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಕಾವೇರಿಯ ಕೃಪೆಯಿಂದ ಎಲ್ಲ ಕಡೆ ಇವತ್ತು ಡ್ಯಾಮ್ಗಳು ತುಂಬುವಂತ ಒಂದು ಪರಿಸ್ಥಿತಿ ಬಂದಿದೆ. ಈಗ ತಾನೇ ನಿಮ್ಮ ಶಾಸಕರು ಜಯಚಂದ್ರ ಅವರು, ನಮ್ಮ ಕಿರಣ್ ಕುಮಾರ್ ಎಲ್ಲ ಕೂಡ ನನ್ನ ಹತ್ರ ಮಾತಾಡಿ ಈಗಾಗಲೇ ನಾನು ರಾಜ್ಯದ ಎಲ್ಲ ಮಂತ್ರಿಗಳಿಗೆ, ಜಿಲ್ಲಾ ಮಂತ್ರಿಗಳಿಗೆ ನಿಮ್ಮ ICC ಮೀಟಿಂಗ್ ಮಾಡಿ ಡ್ಯಾಮ್ ಭದ್ರತೆ ಬಗ್ಗೆ ಕೂತ್ಕೊಂಡು ತೀರ್ಮಾನ ಮಾಡಿಕೊಡಿ ಅಂತ ನಾನು ನಿರ್ದೇಶನ ಕೊಟ್ಟಿದ್ದೇನೆ. ಇವತ್ತು ಬಹಳ ಸಂತೋಷದಿಂದ ಈ ಭೂಮಿ ಪೂಜೆಯನ್ನ ಮಾಡಿದ್ದೇನೆ. ವಾಸು ಕ್ಷೇತ್ರ ಬೇರೆ ಅಲ್ಲ, DK ಶಿವಕುಮಾರ್ ಕ್ಷೇತ್ರ ಬೇರೆ ಅಲ್ಲ. ಇದು ನಮ್ಮ ಕ್ಷೇತ್ರ. ಯಾರು ಎಷ್ಟು ವಿರೋಧ ಮಾಡ್ಲಿ, ತೊಂದರೆ ಮಾಡ್ಲಿ, ನಾವೇನ್ ಕೆಲಸ ಮಾಡ್ಬೇಕು, ಜನರಿಗೆ, ಇಲ್ಲಿ ರೈತರಿಗೆ ಸಹಾಯ ಮಾಡ್ಬೇಕು. 88ರಿಂದ ಜಯಚಂದ್ರ ಅವರು ಯಾವ ರೀತಿ ನೀರಾವರಿಗೆ ಬಹಳ ಆದ್ಯತೆ ಕೊಟ್ಟು ಅಧ್ಯಯನ ಮಾಡಿ